ಆಗಸ್ಟ್ ತಿಂಗಳಿನಲ್ಲಿ ಮಕರ ರಾಶಿಯವರಿಗೆ ಪರೀಕ್ಷೆಯ ನಂತರ ಪ್ರಗತಿಯಾಗತ್ತೆ. ಹೊಸ ವ್ಯಕ್ತಿಯ ಪರಿಚಯದಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನಿಮ್ಮ ಮನಸ್ಸಿನಲ್ಲಿ ತುಂಬಾ ನೋವಿದ್ರು ಕೂಡ ನೀವು ಬೇರೆಯವ್ರಿಗೆ ತೋರಿಸಲ್ಲ, ಆದ್ರೂ ಕೂಡ ಬೇರೆಯವ್ರ ಕಷ್ಟಕ್ಕೆ ನೀವು ನಿಂತ್ಕೋತೀರಾ. ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ನಿಮ್ಗೆ ಖುಷಿ ಸಿಗತ್ತೆ. ಆಗಸ್ಟ್ 15ರ ನಂತರ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಕಾಣ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ಸ್ ಇಂದನೂ ಕೂಡ ನಿಮ್ಗೆ ಲಾಭಗಳಾಗತ್ತೆ. ಮೂರನೇ ಮನೆ ಶನಿಯ ಪ್ರಭಾವದಿಂದ ಶಿಸ್ತು, ತಾಳ್ಮೆ ಮತ್ತು ಜವಾಬ್ದಾರಿಗಳು ನಿಮ್ಗೆ ಈ ತಿಂಗಳು ಬರುತ್ತೆ. ಯಾವುದೇ ಕೆಲಸ ಮಾಡೋದಕ್ಕೂ ಕೂಡ ನಿಮ್ಗೆ ಈ ತಿಂಗಳು ಧೈರ್ಯ ಹೆಚ್ಚಾಗತ್ತೆ. ನಿಮ್ಮ ಬಿಸ್ನೆಸ್ ಗೆ ಬ್ಯಾಂಕ್ ಇಂದ ಲೋನ್ ಇಲ್ಲ ಅಂತಂದ್ರೆ ಬೇರೆಯವ್ರ ಮುಖಾಂತರ ಫೈನಾನ್ಸ್ ಸಿಗತ್ತೆ. ನೀವು ಕಷ್ಟದ ಸಮಯದಲ್ಲಿ ಯಾರೆಲ್ಲ ಹೆಲ್ಪ್ ಮಾಡಿರ್ತಾರೆ ಅವ್ರನ್ನ ಮರಿಬೇಡಿ. ಅವ್ರ ದುಡ್ಡನ್ನ ಮತ್ತೆ ರಿಟರ್ನ್ ಮಾಡಬೇಡಿ. ನಿಮ್ಮ ದಾಂಪತ್ಯದಲ್ಲಿ ಈಗೋ ಇಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ನಿಮ್ಗೆ ಏನಾದ್ರೂ ಡಿವೋರ್ಸ್ ಆಗಿದ್ರೆ ಎರಡನೇ ಮದುವೆ ಆಗೋ ಸಾಧ್ಯತೆ ಇದೆ. ದೇವ್ರ ಮೇಲೆ ನಂಬಿಕೆನ ಕಮ್ಮಿ ಮಾಡ್ಕೋತೀರಾ. ಯಾರಿಗೆಲ್ಲ ಕೆಲಸ ಸಿಗ್ತಿರಲ್ಲ ಅವರಿಗೆಲ್ಲ ಅಲ್ದಾಟ ಆಗತ್ತೆ. ಎಷ್ಟೇ ಕಷ್ಟಪಟ್ಟರು ಕೂಡ ಈ ತಿಂಗಳು ಕೆಲಸ ಸಿಗಲ್ಲ. ನಿಮ್ಮನ್ನ ತುಂಬಾ ಪರೀಕ್ಷೆ ಮಾಡುತ್ತೆ ಈ ತಿಂಗಳು. ನಿಮ್ಮ ಉದ್ಯೋಗದಲ್ಲಿ ಲೆಕ್ಕಾಚಾರ ವಿಚಾರದಲ್ಲಿ ಹುಷಾರಾಗಿರ್ಬೇಕು. ಯಾರೆಲ್ಲ ಬ್ಯಾಂಕಿನಲ್ಲಿ ಹಣ ಡ್ರಾ ಮಾಡ್ತೀರಾ ಅವರೆಲ್ಲ ಹುಷಾರಾಗಿರ್ಬೇಕು. ಹಾಗೂ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಬಸ್ ಅಥವಾ ಟ್ರೈನ್ ಅಲ್ಲಿ ನಿಮ್ಮ ದುಡ್ಡನ್ನ ಮತ್ತು ವಸ್ತುಗಳನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು. ನಿಮ್ಮ ಮಕ್ಕಳಿನಿಂದ ನಿಮಗೆ ಒಳ್ಳೆ ಹೆಸರು ಹಾಗೂ ನೆಮ್ಮದಿ ಸಿಗುತ್ತೆ. ಹಾಗೂ ನಿಮ್ಮ ಮಾತಿನಿಂದ ಬೇರೆಯವ್ರಿಗೆಲ್ಲ ಸಂತೋಷ ಸಿಗುತ್ತೆ. ನೀವು ಈ ತಿಂಗಳು ಏನೇ ಕಷ್ಟ ಬಂದ್ರೂ ಕೂಡ ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲದನ್ನು ನಿಭಾಯಿಸ್ತೀರಾ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದ್ರಿಂದ ಪರಿಹಾರಗಳಾಗತ್ತೆ.